ಯಾವ ನವೆಂಬರ್ ಕ್ರಾಂತಿಯೂ ಆಗಲ್ಲ. ನವೆಂಬರಲ್ಲೂ ಆಗಲ್ಲ, ಡಿಸೆಂಬರಲ್ಲೂ ಆಗಲ್ಲ, ಜನವರಿಲೂ ಆಗಲ್ಲ. ನವದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರೋ ಹೇಳಿಕೆ, ಕ್ರಾಂತಿ ಆಗುತ್ತೆ 2028ಕ್ಕೆ, ಕ್ರಾಂತಿ ಆಗುತ್ತೆ. ಏನ್ ಕ್ರಾಂತಿ 2028ಕ್ಕೆ? ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದೇ ಕ್ರಾಂತಿ. ನಾಳೆ ಬೇರೆ ಸಿಎಂ KN ರಾಜಣ್ಣ ಅವರ ಮನೆಯಲ್ಲೆಲ್ಲ ಔತಣಕೂಟ ಏರ್ಪಡಿಸಿದ್ದಾರೆ. ಸಿಎಂ ಕೂಡ ಹೋಗ್ತಿದ್ದಾರೆ ಅದಕ್ಕಂತ ಹೇಳಿ ಸುದ್ದಿ ಆಗ್ತಾ ಇದೆ. ಅದರ ನಡುವೆನೆ ನವೆಂಬರ್ ಕ್ರಾಂತಿ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಅದೇನು ಆಗಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಯಾವ ನವೆಂಬರ್ ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಅಲ್ಲ, ಕ್ರಾಂತಿ ಆಗ್ತದೆ. 2023ಕ್ಕೆ ಕ್ರಾಂತಿ, 2028ಕ್ಕೆ ಕ್ರಾಂತಿ, 28 ಕ್ರಾಂತಿ ಆಗ್ತದೆ. ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ನವೆಂಬರ್ ಕ್ರಾಂತಿ ಬಗ್ಗೆ ಇದೇ ನವೆಂಬರ್ ಅಲ್ಲಿ 22, 26 ಡೇಟ್ಗಳು ಕೇಳಿ ಬರ್ತಾ ಇದೆ. ಅವೆಲ್ಲ ಸುಮ್ಮನೆ ಯಾರೋ ಬರ್ದವ್ರೆ ನೋಡಿ. ಇವರೆಲ್ಲ ಹೋಗೋರು, ಇವರೆಲ್ಲ ಈಗ ಬಿಹಾರ್ಗೆ ಹೋಗ್ಬೇಕು. ಯಾದವ್ ಲೀಡರ್ನ ಬಿಹಾರ್ ಕಳಿಸಿತ್ತು. ಈಗ ಅವ್ರು ಬಂದಿದ್ದಾರೆ. ಇವರೆಲ್ಲ ಅವ್ರಿಗೇನೋ ಬೇರೆ ಬೇರೆ ಕೆಲಸ ಕೊಟ್ಟವ್ರು. ಇವ್ರಿಗೆಲ್ಲ ಇವ್ರು ಹೋಗಿ ಪಾರ್ಟಿ ಕೆಲಸ ಮಾಡಬೇಕು. ಅದು ಬಿಟ್ರೆ ಯಾವ ಕ್ರಾಂತಿನೂ ಆಗಲ್ಲ. 25ಕ್ಕೂ ಆಗಲ್ಲ, 26ಕ್ಕೂ ಆಗಲ್ಲ, 28ಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ. ನಾಯಕತ್ವದ ಬಗ್ಗೆ ಸಿಎಂ ಆಗ್ಲಿ ನಾನಾಗ್ಲಿ ಮಾತನಾಡಿದೀವಾ? ನಾನೇನಾದ್ರೂ ಸಿಎಂ ಬದಲಾವಣೆ ಬಗ್ಗೆ ಹೇಳಿದೀನಾ? ಡಿಸಿಎಂ ಮಾಡಿರುವಂತ ಪ್ರಶ್ನೆ ಇದು. ನಾವು ಪಕ್ಷ ಏನ್ ಹೇಳುತ್ತೋ ಅದನ್ನ ಕೇಳ್ಕೊಂಡು ಹೋಗ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5 ವರ್ಷ ಸಿಎಂ ಇರಬೇಕು ಅಂದ್ರೆ ಇರ್ತಾರೆ, 10 ವರ್ಷ ಸಿಎಂ ಇರಬೇಕು ಅಂದ್ರೆ ಇರ್ತಾರೆ, 15 ವರ್ಷ ಸಿಎಂ ಇರಬೇಕು ಅಂದ್ರೆ ಇರ್ತಾರೆ. ನಮಗೆ ಹೇಳಿದ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಕ್ಸ್ಪೆನ್ಷನ್ ವಿಚಾರ, ಲೀಡರ್ಶಿಪ್ ವಿಚಾರ, ಈಗ ನಾನೇನಾದ್ರು ಹೇಳಿದ್ದೀನಾ ಲೀಡರ್ಶಿಪ್ ಅಂತ? ನಾನು ಹೇಳಿದ್ದೀನಾ? ಇಲ್ಲಾಂದ್ರೆ ಸಿಎಂ ಹೇಳಿದಾರಾ? ಏನಿಲ್ಲ. ನಾವು ಪಾರ್ಟಿಲಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. 5 ವರ್ಷ ಸಿಎಂ ಇರಬೇಕು ಅಂದ್ರೆ 5 ವರ್ಷ ಸಿಎಂ ಇರ್ತಾರೆ, 10 ವರ್ಷ ಇರಬೇಕು ಅಂದ್ರೆ 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು ಅಂದ್ರೆ 15 ವರ್ಷ ಇರ್ತಾರೆ. ನಮ್ಗೆ ಏನೇನು ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಾನು ಮಾತ್ರ ಪಾರ್ಟಿಗೆ ಶಿಸ್ತಿನ ಸಿಪಾಯಿ. ಐ ಆಮ್ ಟೆಲಿಂಗ್, ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುವುದಿಲ್ಲ.